ನನ್ನ ಹುಚ್ಚ ಆದರೂ ಅಂದ್ಕೊಳ್ಳಿ, ನಂದು ಹುಚ್ಚಾಸೆ ಅಂತಾದರೂ ಅಂದ್ಕೊಳ್ಳಿ, ಆದರೆ ನನ್ನ ಆಸೆನ ಮಾತ್ರ ಇಲ್ಲ ಅಂತ ಹೇಳ್ಬೇಡಿ ಪ್ಲೀಸ್ ಡ್ಯಾಡ್. ಗೀತಾ, ಕೇಳಿಸ್ಕೊಂಡ್ಯಮ್ಮ ನಿನ್ನ ಗಂಡನ ಆಸೆನ? ಹೆಂಡ್ತಿನೇ ಮತ್ತೊಂದ್ಸಲಿ ಮದುವೆ ಆಗ್ತಾನಂತೆ. ಇದೆಂತ ಆಸೆನೋ? ನಾನು ಅದನ್ನೇ ಹೇಳಿದೆ ಭಾವಂಜಿ. ಅಂದ್ರೆ ಈಗ ಅದರ ಅವಶ್ಯಕತೆ ಏನಿದೆ ಅಂತ. ಸುಮ್ಮನೆ ಖರ್ಚು ಮತ್ತೆ ಆಡ್ಕೊಳ್ಳೋ ಜನರಿಗೆ ನಾವಾಗೇ ಒಂದು ವಿಷಯವನ್ನ ಎತ್ಕೊಟ್ಟಾಗತ್ತೆ ಅಲ್ವೇ? ಅದಕ್ಕೋಸ್ಕರ ಹಾಗೆ ಹೇಳಿದೆ. ಮುಂದೆ ನಂಗುಟ್ಟೋ ಮಕ್ಳಿಗೆ ಮೊಮ್ಮಕ್ಳಿಗೆ ತೋರ್ಸೋಕಾದ್ರೂ ನಂದು ಗೀತಾ ಮದುವೆ ವಿಡಿಯೋಸು ಫೋಟೋಸ್ ಬೇಕಲ್ವ ಮಾವ? ಫೋಟೋ ವಿಡಿಯೋಗಳ ಸಲುವಾಗಿ ಪದೇ ಪದೇ ಮದುವೆ ಆಗೋದಕ್ಕೆ ಆಗತ್ತೆ ನೀಯ? ದೊಡ್ಡಣ್ಣ, ಎಲ್ರಿಗೂ ಅವ್ರ ಮದುವೆ ಬಗ್ಗೆ ಏನೇನೋ ಕನಸುಗಳಿರುತ್ತೆ. ಅದರಲ್ಲೂ ಮದುವೆ ಆಗೋರ್ಗಿಂತ ಮದುವೆ ಮಾಡಿಸೋ ತಂದೆ ತಾಯಿರ್ಗೆ ತಮ್ಮ ಮಕ್ಕಳು ಮದುವೆನ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಕಾಯ್ತಾ ಇರ್ತಾರೆ. ಅಂದ್ರೆ ನೀವೀಗ ಅವರಿಬ್ಬರ ಮದುವೆ ಮಾಡ್ತಿದ್ದೀರಾ? ತಪ್ಪೇನಿದೆ ಅದರಲ್ಲಿ? ಅಯ್ಯೋ, ಎಂಥ ಕೆಲಸ ಆಗೋಗ್ಬಿಡ್ತು. ಎಂಥ ಸಂದರ್ಭದಲ್ಲಿ ಒಂಟಿ ಶೇನು? ಹೇಳಿಲ್ವಾ ಬಾಬಾಜಿ ಏನು ಅಪಶಕನದ ಛಾಯೆ ಕಾಣಿಸ್ತಾ ಇದೆ ಅಂತ? ಅರೆ ದೊಡ್ಡಣ್ಣ, ಈಗ ಇನ್ನೊಂದು ಸೀನ್ ಬಂತು. ಅಂದಮೇಲೆ ಒಂಟಿ ಒಂಟಿ ಸೀನು ಜಂಟಿ ಆಯ್ತು. ಅಂದ್ರೆ ಇದು ಶುಭ ಶಕುನ ತಾನೆ? ನೀನೇನು ಹೇಳ್ತೀಯ ಬಾನು? ರೀ, ವಿಜಿ ಮದುವೆ ಬಗ್ಗೆ ನನಗೂ ಕನಸುಗಳಿತ್ತು. ಈಗ ಆಲ್ರೆಡಿ ಇವ್ರು ಮದುವೆ ಆಗಿರುವಾಗ, ಜಗತ್ತಿಗೆ ಸತ್ಯ ಗೊತ್ತಿರುವಾಗ ಇದೆಲ್ಲ ಮತ್ತೆ ಯಾಕೆ ಅಂತ. ಆದರೆ ನೀನು ಗೀತಾ ವಿಜಿ ಮದುವೆನ ಅದ್ದೂರಿಯಾಗಿ ಮಾಡ್ತೀಯ ಅಲ್ವಾ ಬಾನು? ನಮ್ಮ ವಿಜಿ ನಿನ್ ಮೇಲೆ ಅದೆಷ್ಟು ನಂಬಿಕೆ ಇಟ್ಕೊಂಡಿದ್ದಾನೆ ಅಂತಂದ್ರೆ, ಈ ವಿಷಯನ ನಿನ್ ಕಿವಿಗೆ ಹಾಕಿದ್ರೆ ಆ ಕೆಲಸನ ನೀನ್ ಮಾಡೇ ಮಾಡ್ತೀಯ ಅನ್ನೋ ನಂಬಿಕೆ ಬಾನು ನಿನ್ ಮಗನ್ಗೆ. ಮಗನೇ, ನೀನೇನು ವರಿ ಮಾಡಬೇಡ. ನಿನ್ನ ಗೀತಾ ಮದುವೆನ ಅದ್ದೂರಿಯಾಗಿ ಬಂಧು ಬಳಗ ಎಲ್ಲರನ್ನು ಕರೆಸಿ ಶಾಸ್ತ್ರೋಕ್ತವಾಗಿ ಮಾಡ್ತೀವಿ. ಸಂತೋಷನೇ ನಮ್ಮ ಗೀತಾ? ನೋಡಿದ್ಯಾ ಬಾನು, ಮದುವೆ ಅಂದಿದ ತಕ್ಷಣ ನಿನ್ನ ಸೊಸೆ ಮುಖದಲ್ಲಿ ನಾಚಿಕೆ ತುಂಬಿ ಮಧುವಣಗಿತ್ತಿ ತರ ಕಳೆ ಕಟ್ಟೇ ಬಿಡ್ತೀರಾ? ವಿಜಯ್, ಟೈಮ್ ಆಯ್ತು, ನೀವು ಕಾಲೇಜ್ ಹೊರಡಿ. ಪರವಾಗಿಲ್ಲ ವಿಜಿ, ನಾನು ಮಾಡ್ತೀನಿ. ಗೀತಾ, ನಾನಿರ್ಬೇಕಾದ್ರೆ ನಿನ್ನ ಕೈಲಿ ಭಾರ ಹೆಚ್ಚದ. ಬಾಯ್ ಡ್ಯಾಡ್. ಬಾಯ್ ಮಮ್. ಬರ್ತೀನಿ ಮಾವ. ನೋಡೋದ್ಯಾ ಬಾ, ನಮ್ಮ ಮಗ ವಿಜಿ ಎಷ್ಟು ಜವಾಬ್ದಾರಿಯುತ ಮನುಷ್ಯ ಆಗಿದ್ದಾನೆ ಅಂತ. ಅವನು ಗೀತಾನ ಪ್ರೀತಿಸೋದು, ಅವಳು ಕಾಳಜಿ ವಹಿಸೋದೆಲ್ಲ ನೋಡ್ತಿದ್ರೆ ನಾನು ಮದುವೆ ಆದಾಗ ಹೇಗಿದ್ನೋ ಹಾಗೆ ಇದ್ದಾನೆ ಅಂತ ಅನಿಸ್ತಾ ಇದೆ. ಅದರಲ್ಲೂ ಗೀತಾನ ನೋಡಿದ್ರೆ ಅಂತೂ ನಮ್ಮ
ನಾನೆಂತ ದೊಡ್ಡ ನೋಡು. ಇರು ನಾನೇ ಬಂದು ಬಾಗಿಲು ತೆಗಿತೀನಿ. ವಿಜಿ, ಏನು? ನಾನು ಕಾರಲ್ಲೇ ಬರ್ಬೇಕಾ? ಹಾ, ನಮ್ಮಿಬ್ರು ದಾರಿ ಒಂದಾದ್ಮೇಲೆ ಬೇರೆ ಬೇರೆ ಯಾಕೆ ಹೋಗ್ಬೇಕು? ಜೀವನ ಪೂರ್ತಿ ಒಟ್ಟಿಗೆ ಪ್ರಯಾಣ ಮಾಡ್ಬೇಕಾಗಿದ್ದವರು ಕಾಲೇಜಿಗೆ ಒಟ್ಟಿಗೆ ಹೋಗಿಲ್ಲ ಅಂದ್ರೆ ಹೇಗೆ ಹೇಳು? ನನಗೂ ನಿನ್ ಜೊತೆನೆ ಬರಕ್ ಆಸೆ ವಿಜಿ, ಆದ್ರೆ ನೀನು ಒಂದು ಕೆಲಸ ಮಾಡು, ಅದತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೊ, ಇವತ್ತೊಂದಿನ ನನ್ನ ಜೊತೆ ಬರ್ತೀನಿ ಅಂತ. ಅದು ಬೇಡ ಅನ್ನಲ್ಲ, ನಗ್ನಗ್ತಾ ಟಾಟಾ ಮಾಡುತ್ತೆ. ಹೋಗ್ ಕೇಳಿ ನೋಡು ಗೀತಾ, ಹೋಗು ಪ್ಲೀಸ್. ಮುದ್ದು ಮರಿ, ನೀನೇನು ಅನ್ಕೊಳಲ್ಲ ಅಂದ್ರೆ ಇವತ್ ಒಂದೇ ಒಂದಿನ ನನ್ ಗಂಡನ್ ಜೊತೆ. ಅಲ್ಲ, ನನ್ ಗಂಡ ಆಗೋನ್ ಜೊತೆ ಇವತ್ ಒಂದೇ ಒಂದಿನ ಕಾಲೇಜ್ಗೆ ಹೋಗ್ಬೋದಾ? ಪ್ಲೀಸ್. ನೋಡ್ದ ವಿಜಿ, ಮುದ್ದು ಮರಿ ಹೇಗ್ ಕೋಪ ಮಾಡ್ಕೊಳ್ತಿದೆ. ಅದ್ ಬೇಡ ಅಂತಿದೆ. ಅದು ಬೇಡ ಅಂದಿಲ್ಲ, ಅದು ಕನ್ಫ್ಯೂಸ್ ಮಾಡ್ಕೊಂಡಿದೆ. ನಾನು ಕೇಳಿ ನೋಡ್ತೀನಿ. ನನ್ ಜೊತೆನೆ ಸಿಡುಕ್ ಮಾಡ್ತಿದೆ, ಇನ್ನು ನೀನ್ ಕೇಳಿದ್ರೆ ಹೂ ಅನ್ನತ್ತಾ? ನನಗೆ ಒಂದೇ ಒಂದು ಚಾನ್ಸ್ ಕೊಟ್ಟು ನೋಡು, ನಿನಗೆ ಗೊತ್ತಾಗುತ್ತೆ. ಆಯ್ತಪ್ಪ, ನಿನ್ನ ಇಷ್ಟ. ಮುದ್ದು ಮರಿ, ನಾನು ಹೇಳಿಲ್ವಾ ವಿಜಿ ನಿಂಗೆ? ಹೌದೌದು, ನೀನು ಹೇಳಿದೆ. ಇದು ಆಗಾಗ ನಿಂತರನೇ ಅಲ್ಲ, ಗುರು ಗುರು ಅಂತಿರುತ್ತೆ. ವಿಜಿ, ಮುದ್ದು ಮರಿ, ನನ್ನ ಹೆಂಡತಿ ಗೀತಾ ಯಾವಾಗ್ಲೂ ನಿನ್ ಜೊತೆಗೆ ಇರ್ತಾಳಲ್ವಾ? ನಾನು ಎಷ್ಟು ಪ್ರೀತಿಯಿಂದ ನನ್ನ ಜೊತೆ ಬಾ ಅಂತ ಕರೆದ್ರು ನಿನ್ ಬಿಟ್ಟು ಬರ್ತಿರ್ಲಿಲ್ಲ. ಪಾಪ ಅಂತವಳು ಇವತ್ತು ಈ ಬಡಪಾಯಿ ಮೇಲೆ ಕರುಣೆ ತೋರಿಸಿ ಕಾರ್ ಹೊತ್ತ ಮನ್ಸು ಮಾಡಿದಾಳ. ನೀನು ಈ ಟೈಮಲ್ಲಿ ನನಗೆ ದುಶ್ಮನ್ ಆಗ್ತೀಯಾ? ಹೇಳು ಪ್ಲೀಸ್ ಮುದ್ದು ಮರಿ, ಇವತ್ತು ಒಂದೇ ಒಂದಿನ ನನ್ನ ಹೆಂಡತಿ ನನ್ನ ಜೊತೆ ಕರ್ಕೊಂಡು ಹೋಗಕ್ಕೆ ಪರ್ಮಿಷನ್ ಕೊಡು. ನಾಳೆಯಿಂದ ನಾನು ಅವಳು ನಿನ್ ಮೇಲೇ ಕೂತ್ಕೊಂಡು ಊರೆಲ್ಲ ಸವಾರಿ ಮಾಡ್ತೀವಿ. ಪ್ಲೀಸ್ ಪ್ಲೀಸ್ ಮುದ್ದು ಮರಿ. ಪ್ಲೀಸ್ ಮುದ್ದು ಮಾರಿ, ಒಪ್ಕೋ. ನೋಡು, ನಾಳೆ ನಿಂಗೆ ಅಲಂಕಾರ ಮಾಡಿಸ್ತೀನಿ. ಸುಮ್ಮನೆ ಅಲಂಕಾರ ಅಲ್ಲ, ಹೂವಿನ ಅಲಂಕಾರ ಮಾಡಿಸ್ತೀನಿ. ನೋಡು, ನೀನು ಇನ್ನೊಂದು ಕೈ ಖಾಲಿ ಇದೆಯಲ್ಲ, ಅದಕ್ಕೆ ಪಿ 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 ಆರನ್ನು ಹಾಕ್ಸ್ತೀನಿ. ಪ್ಲೀಸ್ ಪ್ಲೀಸ್ ಮುದ್ದು ಮರಿ, ಒಪ್ಕೋ.
ಈಗೇನು ನಾನು ಹೆಂಗೆ ಗೀತನ ಆರಿಸ್ಕೊಂಡು ಹೋಗ್ತಿದ್ದೀನಾ? ನಿನಗೆ ಇನ್ನೊಂದು ವಿಷಯ ಗೊತ್ತಾ? ನಾನು ಗೀತನ ಎಷ್ಟು ಪ್ರೀತಿಸ್ತೀನೋ ನಿನ್ನೂ ಅಷ್ಟೇ ಪ್ರೀತಿಸ್ತೀನಿ. ಐ ಲವ್ ಯು ಮುದ್ದು ಮರಿ, ಪ್ಲೀಸ್ ಒಪ್ಕೋ. ನೋಡಿದೆ ಗೀತಾ, ಒಪ್ಕೊಂಡ್ಬಿಡ್ತು. ಐ ಲವ್ ಯು ಮುದ್ದು ಮರಿ, ಐ ಲವ್ ಯು ಸೋ ಮಚ್. ಹಲೋ ಮೇಡಮ್, ನೀವ್ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ? ಏನು ಒಬ್ರನ್ನ ಸಮಾಧಾನ ಮಾಡೋದು ಇನ್ನೊಬ್ರು ಗುರ್ರು ಅಂತೀರಪ್ಪ. ಆ್ಯಕ್ಚುಲಿ ಗೀತಾ, ಅದು ಏನಂದ್ರೆ ಎಕ್ಸೈಟ್ಮೆಂಟಲ್ಲಿ ಏನೇನೋ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಈ ಮುತ್ತು ನಿನ್ನ ಮುದ್ದು ಮರಿ ಕೊಡೋದಾಗಿರ್ಲಿಲ್ಲ, ನನ್ನ ಮುದ್ದು ಮರಿ ಕೊಡೋದಾಗಿತ್ತು.